புதிய பாரத எழுத்தறிவு திட்ட தேர்வு. தமிழ்நாடு அரசின் புதிய பாரத எழுத்தறிவு திட்டத்தின் கீழ் மதிப்பீட்டு தேர்வானது இன்று நீலகிரி மாவட்டம் கோத்தகிரி ஒரசோலை பள்ளியைச் சேர்ந்த ஒரசோலை ஊர் மையம் மற்றும் நட்டக்கல் ஊர் நாவா மையம் ஆகியவற்றில் நடைபெற்றது. தேர்வினை கோத்தகிரி வட்டார கல்வி அலுவலர் திரு பாலமுருகன் மற்றும் வட்டார வள மைய மேற்பார்வையாளர் திரு ராஜ்குமார் ஆகியோர் பார்வையிட்டு கற்போர்களுடன் உரையாடி ஆலோசனைகள் வழங்கினர். நிகழ்வில் ஒரசோலை பள்ளி தலைமை ஆசிரியர் திரு நஞ்சுண்டன், கவுன்சிலர் சகுந்தலா, தன்னார்வலர்கள் திருமதி கவிதா போஜன், திருமதி காஞ்சனா, மேலாண்மை குழு முன்னாள் மாணவர்கள் ராமா கவுடர், ஆண்ட கவுடர், ஊர் தலைவர் பூசாரி பாபு ஆகியோர் உடனிருந்தனர். 3 மையங்களில் சுமார் 37 பேர் தேர்வு எழுதினர். SMCಗೆ ಸೌಂಡ್ಲ ಬಂದು ಸೌಂಡ್ ಇನ್ನಿಲ್ಲ ಸೌಂಡ್ಲ ಬಂದು ತಮ್ಮ ಫೋಟೋ ಅದ ಸೌಂಡ್ಲ ಬಂದು ಅವ್ರಿಗೆ ಕೌನ್ಸಿಲ್ ಸ್ಕೂಲ್ ಇದೆ ಆರ್.ಡಿ ಬಂದು ಪಳೆ ಸ್ಟೂಡೆಂಟ್ ಗೌರ್ಮೆಂಟ್ ಒಂದು ಇದು ತಂದಾರ ಅದಕ್ಕೆ ಬೇಕಾಗಿ ಕುನ್ನವೇ ಹಿಂಗೆ ಎಡವೈಸ್ಕೊಂಡು ಎಲ್ಲವೇ ಕತ್ತಾಗ್ತದ ನಂಗೆ ಹಾಕಾದಾಗ ಒಬ್ಬೆರಡ ನಿಂಗೆ ಮಾಡಿ ಹೋಗುತ್ತೆ ಕಲ್ಲಾದ ನಂಗೆ ಹಾಕಲ್ಲ ಅದ್ಮಾಗ ಗೊತ್ತಿಲ್ಲ ಅದನ್ನೇ ಎಲ್ಲ ಹೊಲಗೊಂಡು ಮಾಡಿದ್ರೆ ಅದಕ್ಕೆ ಟೈಮ್ ಸಿಕ್ಕಿದೆ. ಈಗ ನಿಂಗೆಲ್ಲ ಸೇರಿಸಿ ಹೋದ ಒಂದು 10 ವರ್ಷ ಮುಂದೆ ನಂಗೆ ಸೆನ್ಸಸ್ ಇರ್ತಾರೆ ಮನೆ ಪಾಪ್ಯುಲೇಷನ್ ಇರ್ತದೆ ನಿಂಗೆಲ್ಲ ಕಟ್ಟಿಲೆಯಿಂದ ಕೊಟ್ಟಿದ್ವಿ ಆ ಹೆಸರು ಬೀತು ನಿಂಗೆ ಹೆಸರೆಲ್ಲ ತಿರುಗಿ ಬಂದಿರದೆ ನಿಂಗೂ ಒಂದು ಎಳುತ್ತು ಬರವಳವ ಒಂದು ಹಣಲ್ವ ಲೆಕ್ಕ ತಗೊಂಗೆ ಒಂದು ಕಣಕು ಕೂಲಿ ಕಣಕು ಒಂದು 6 ಕಣಕು 10 ಮಕ್ಕಳು ಅರವೆಂಗ ಅವ್ರಿಗೆ ಗೌರ್ಮೆಂಟಿಂದ ಒಂದು ಎಳುತ್ತಾರೆ ಅರದಾರಿಂದ ಹೇಗಿ ನಂಗೆ ನೀಲಿಗೆ ಫುಲ್ಲಾಗಿ ಓದಿದಕ್ಕೂ ಇದ್ದಾರೆ ಕಲ್ಲಾದಕ್ಕೆ ದವರ್ವೇ ಇಲ್ಲ ಎಂದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ದಾಗ ಅನೌನ್ಸ್ ಮಾಡ್ಯಾರ. ಅದಕ್ಕೂ ಬೇಕಾಯ್ತು ಇದೆಲ್ಲ ನೀವು ಪರಿಚಯ ಬರೆಸಿಟ್ಟು ಆ ರಿಸಲ್ಟ್ ಹಿಂಗೆ ಆಗಿಲ್ಲ ನಿಂಗೆಲ್ಲವೇ ಕತ್ತ ಕಣಕದಾಗೆ ಬಂದುಬಿಟ್ಟಾರಿ ಅದಕ್ಕೂ ಬೇಕಾಯ್ತಾ ಒಂದು 6 ತಿಂಗಳು ನಿಂಗೆಲ್ಲ ಐತಂದು ಈಗ 1 ದಿನ ಪರಿಚಯ ಅಂದಾರ ನೀವು ಮುಡ್ದಳು ಬರೀರಿ ಇನ್ನೊಂದು ಅಪ್ಪ ನಿಂಗೆ ಹೆಲ್ಪ್ ಮಾಡಿ